ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಅಂದರೆ ನಮ್ಮನ್ನು ನಾವು ಯಾವ ಥರ ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡೋದು ಅಥವಾ ಬೇರೆಯೊಬ್ಬರನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡೋದು, ಅಂದರೆ ನಮ್ಮ ಫ್ರೆಂಡ್ಸನ್ನು ನಾವು ಇನ್ನೊಬ್ಬ ಫ್ರೆಂಡಿಗೆ ಪರಿಚಯ ಮಾಡಿಕೊಡೋದು ಹೇಗೆ, ಫಸ್ಟು ನಮ್ಮನ್ನು ಯಾವ ಥರ ಪರಿಚಯ ಮಾಡಿಕೊಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ಒಂದು ಹಲವಾರು ರೀತಿ ಇದೆ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳಲಿಕ್ಕೆ. ಓಕೆ, ಅದನ್ನು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ಈ ವಿಡಿಯೋದಲ್ಲಿ ಹೇಗೆ ನಾವು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಆ್ಯಂಡ್ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸಣ್ಣ ಸಣ್ಣ ಸೆಂಟೆನ್ಸ್ ನಾವು ಮಾಡೋದ್ರಿಂದ, ನಾವು ಕಲಿಯೋದ್ರಿಂದ ಮಾತ್ರ ನಮಗೆ ಇಂಗ್ಲೀಷನ್ನು ಸರಿಯಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗೋದು. ಓಕೆ, ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಒಂದು ಲೈಕನ್ನು ಕೊಡಿ ಇಷ್ಟವಾದರೆ. ಆ್ಯಂಡ್ ಆಫ್ ಕೋರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಇದನ್ನು ಶೇರ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಇಲ್ಲಿ ನೋಡಿ, ನಾವು ಸಾಮಾನ್ಯವಾಗಿ ಒಬ್ಬರನ್ನ ನಮ್ಮನ್ನು ಅಥವಾ ಇನ್ನೊಬ್ಬರನ್ನ ಯಾರನ್ನಾದರೂ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಹಲವಾರು ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಕನ್ನಡದಲ್ಲಾಗಲಿ, ಇಂಗ್ಲೀಷಲ್ಲಾಗಲಿ, ಓಕೆ, ಯಾವುದೇ ಲ್ಯಾಂಗ್ವೇಜಲ್ಲಾಗಲಿ. ಸೊ ಇಂಗ್ಲೀಷಲ್ಲಿ ಸಿಂಪಲ್ ವೇಸ್ ಇದೆ ಇಂಗ್ಲೀಷಲ್ಲಿ ಒಂದಷ್ಟು ರೀತಿ ನೀವು ಇದನ್ನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಸೊ ಫಸ್ಟ್ ಲೆಟ್ಸ್ ಸಿ ಸೆಲ್ಫ್. ಇದು ಸೆಲ್ಫ್ ಇಂಟ್ರೊಡಕ್ಷನ್, ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಡೋದು. ಓಕೆ, ಸೊ ಇಂಟ್ರೊಡ್ಯೂಸಿಂಗ್ ಯೋರ್ ಸೆಲ್ಫ್ ಇಂಟ್ರೊಡಕ್ಷನ್. ಇದು ಇಂಟ್ರೊಡ್ಯೂಸ್ ಅದರ್ಸ್. ಓಕೆ, ಯಾ, ಸೊ ಲೆಟ್ಸ್ ಸಿ ಹೌ ಟು ಇಂಟ್ರೊಡ್ಯೂಸ್ ಸೆಲ್ಫ್. ನಿಮ್ಮನ್ನು ನೀವು ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ರೈಟ್, ಸೊ ಫಸ್ಟ್ ಒನ್, ಹೆಲೋ ಮೈ ನೇಮ್ ಈಸ್. ಹೆಲೋ ಮೈ ನೇಮ್ ಈಸ್. ಮೈ ನೇಮ್ ಈಸ್ ಇಲ್ಲಿ ನೀವೇನಾದರೂ ಹೆಸರು ಹಾಕ್ಕೋಬೋದು. ಈಗ ಮೈ ನೇಮ್ ಈಸ್ ಅನಿಲ್. ಓಕೆ, ಸೊ ಹೆಲೋ ಮೈ ನೇಮ್ ಈಸ್ ಅನಿಲ್. ಸೊ ಇದನ್ನು ಇಂಟ್ರೊಡ್ಯೂಸ್, ಮೈ ನೇಮ್ ಈಸ್ ಅನಿಲ್. ಆಲ್ರೆಡಿ ನೀವು ಹೇಳಾಯ್ತು, ಮೈ ನೇಮ್ ಈಸ್ ಅನಿಲ್ ಅಂತ ಹೇಳಾಯ್ತು. ಓಕೆ, ಯಾ, ಸೊ ದಿಸ್ ಇಸ್ ಒನ್ ವೇ ಟು ಇಂಟ್ರೊಡ್ಯೂಸ್. ಇನ್ನು ಬೇರೆ ರೀತಿ ನಾವು ಹೇಳಬೇಕು ಅಂದರೆ ಸುಮ್ಮನೆ ಸಿಂಪಲಾಗಿ ಹೇಳೋದು, ಹಾಯ್ ಐ ಆಮ್ ಕಿರಣ್. ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ. ಸೊ ಹೆಲೋ ಮೈ ನೇಮ್ ಈಸ್ ಅನಿಲ್ ಅಥವಾ ಹಾಯ್ ಐ ಆಮ್ ಕಿರಣ್. ಸೊ ಇಷ್ಟು ಹೆಸರು, ಹಾಯ್ ಐ ಆಮ್ ಕಿರಣ್ ಅಂತ ಶೇಕ್ ಹ್ಯಾಂಡ್ ಮಾಡೋದು ಅವರಿಗೆ, ಅಥವಾ ಹೆಲೋ ಮೈ ನೇಮ್ ಈಸ್ ಅನಿಲ್ ಅಂತ ಶೇಕ್ ಹ್ಯಾಂಡ್ ಮಾಡೋದು. ಓಕೆ, ಯಾ, ದ ನೆಕ್ಸ್ಟ್ ಒನ್ ಈಸ್ ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು, ಇಲ್ಲಿ ಐ ಆಮ್ ಹಾಕಬೇಕು. ನೈಸ್ ಟು ಮೀಟ್ ಯು, ಐ ಆಮ್ ಮುಂದೆ ಹೆಸರು ರಾಜ್ ಅಥವಾ ಎನಿಥಿಂಗ್ ಯೋರ್ ನೇಮ್, ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ. ನಿಮ್ಮ ಹೆಸರೇನಿರುತ್ತೆ ಅದನ್ನು ಹಾಕೋಬೇಕು. ರೈಟ್, ಓಕೆ, ಸೊ ಫಸ್ಟ್ ನೋಡಿ, ಸಿಂಪಲ್ ಆಗಿದೆ ಎಲ್ಲದು. ಹೆಲೋ ಮೈ ನೇಮ್ ಈಸ್ ಅನಿಲ್, ಹಾಯ್ ಐ ಆಮ್ ಕಿರಣ್, ನೈಸ್ ಟು ಮೀಟ್ ಯು, ಐ ಆಮ್ ರಾಜ್. ಸೊ ಎಲ್ಲದನ್ನು ಒಟ್ಟಿಗೆ ಹೇಳಬೇಡಿ. ಓಕೆ, ಎನಿ ಒನ್, ಒಂದೊಂದು ಸನ್ನಿವೇಶದಲ್ಲಿ, ಒಂದೊಂದು ಸಿಚುವೇಷನಲ್ಲಿ ಒಂದೊಂದನ್ನು ಬಳಸಿ. ಓಕೆ, ಐ ಮೀನ್ ಒಂದಿನ ಒಬ್ಬರನ್ನ ಮೀಟ್ ಆಗ್ತೀರಾ, ಈ ಥರ ಹೇಳ್ತೀರಾ. ಇನ್ನೊಂದಿನ ಇನ್ನೊಬ್ಬರನ್ನ ಮೀಟ್ ಆದಾಗ ಈ ಥರ ಹೇಳೋದು. ಓಕೆ, ಯಾ, ನೈಸ್ ಟು ಮೀಟ್ ಯು, ಐ ಆಮ್ ರಾಜ್. ನೈಸ್ ಟು ಮೀಟ್ ಯು ಅಂದರೆ ನಿಮ್ಮನ್ನು ಭೇಟಿಯಾಗಿದ್ದರಲ್ಲಿ ಸಂತೋಷ ಇದೆ, ನನ್ನ ಹೆಸರು ರಾಜ್ ಅಂತ. ರೈಟ್, ನೋಡಿ, ನಾಲ್ಕನೇದು ನೋಡೋಣ. ಪ್ಲೀಸ್ ಟು ಮೀಟ್ ಯು, ಐ ಆಮ್ ಒಂದು ಹೆಸರು ತಗೊಳ್ಳೋಣ, ಗುರು. ಓಕೆ, ಸೊ ಪ್ಲೀಸ್ ಟು ಮೀಟ್ ಯು, ಐ ಆಮ್ ಗುರು. ಪ್ಲೀಸ್ ಅಂದರೆ ಏನು? ಪ್ಲೀಸ್ಡ್ ಪ್ಲೀಸ್ ಅಂದರೆ ದಯವಿಟ್ಟು, ಪ್ಲೀಸ್ಡ್ ಅಂದರೆ ದಯವಿಟ್ಟು ಅಂತಲ್ಲ. ಪ್ಲೀಸ್ಡ್ ಇದು ಒಂದು ಪದ. ದಿಸ್ ಇಸ್ ನಾಟ್ ಎ ಪಾಸ್ಟ್ ಫಾರ್ಮ್ ಹೌದು, ಬಟ್ ನಾವು ಅಂದ್ಕೊಂಡಾಗೆ ಪ್ಲೀಸ್ಡ್ ಪಾಸ್ಟ್ ಫಾರ್ಮ್ ಅಲ್ಲ. ಪ್ಲೀಸ್ಡ್ ಅಂದರೆ ಖುಷಿಯಾಗು, ಓಕೆ, ಖುಷಿಯಾಗು, ಇಂಪ್ರೆಸ್ಗೊಳ್ಳು ಅಥವಾ ಪ್ರಸನ್ನನಾಗು. ಸೊ ಈ ಥರ ನಮಗೆ ಖುಷಿ ಆಯಿತು, ನಿಮ್ಮನ್ನು ಭೇಟಿಯಾಗಿದ್ದರಲ್ಲಿ ನಮಗೆ ಸಂತೋಷವಾಯಿತು, ಖುಷಿ ಆಯಿತು ಅಂತ. ಓಕೆ, ಐ ಆಮ್ ಪ್ಲೀಸ್ ಟು ಮೀಟ್ ಯು ಅಂದರೆ, ಪ್ಲೀಸ್ ಟು ಮೀಟ್ ಯು ಅಂದರೆ ಐ ಆಮ್ ಪ್ಲೀಸ್ ಟು ಮೀಟ್ ಯು. ಅದನ್ನು ಐ ಆಮ್ ನಾವು ಹೇಳೋದಿಲ್ಲ. ಸೊ ವಿ ಓನ್ಲಿ ಟೇಕ್ ಪ್ಲೀಸ್ ಟು ಮೀಟ್ ಯು, ಐ ಆಮ್ ಗುರು. ಓಕೆ, ಯಾ, ಸೊ ದ ನೆಕ್ಸ್ಟ್ ಒನ್ ಈಸ್ ಇಟ್ಸ್ ಅ ಪ್ಲೆಷರ್ ಟು ಮೀಟ್ ಯು,
ಐ ಆಮ್. ಇಟ್ಸ್ ಎ ಪ್ಲೆಷರ್ ಟು ಮೀಟ್ ಯು. ಐ ಆಮ್, ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ಕೊಳ್ಳಿ. ಐ ಆಮ್ ರಾಮ್. ಓಕೆ, ಸೊ ಇಟ್ಸ್ ಎ ಪ್ಲೆಷರ್ ಟು ಮೀಟ್ ಯು. ಐ ಆಮ್ ರಾಮ್. ಅಥವಾ ಐ ಆಮ್ ಏನಾದರೂ, ಐ ಆಮ್ ಸುರೇಶ್. ಐ ಆಮ್, ನಿಮ್ಮ ಹೆಸರನ್ನ ನೀವು ಹಾಕೋಬೇಕು. ಇಟ್ಸ್ ಎ ಪ್ಲೆಷರ್ ಟು ಮೀಟ್ ಯು. ಓಕೆ, ಯಾ. ನೆಕ್ಸ್ಟ್ ನೋಡೋಣ. ಮೇ ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಮೇ ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಅಂದರೆ ನನ್ನನ್ನು ನಾನು ಪರಿಚಯ ಮಾಡಿಕೊಳ್ಳಲಿ. ಮೇ ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಓಕೆ, ಹೌ ಡು ಯು ಡೂ? ಮೈ ನೇಮ್ ಈಸ್. ಮೇ ಐ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆ್ಯಂಡ್ ಇಲ್ಲಿ ಐ ಆಮ್ ಅಂತ ಹೇಳಬೇಕು. ಐ ಆಮ್ ರಾಕೇಶ್. ಐ ಆಮ್ ರಾಕೇಶ್. ಸೊ ಹೌ ಡು ಯು ಡೂ? ಮೈ ನೇಮ್ ಈಸ್. ಹೌ ಡು ಯು ಡೂ ಅನ್ನೋದು ತುಂಬ ಫಾರ್ಮಲ್. ಅದು ಫಾರ್ಮಲ್ ಅಂದರೆ ತುಂಬ ಕ್ಯಾಶುವಲ್ ಆಗಿ ಯಾರು ಯೂಸ್ ಮಾಡಲ್ಲ. ಕ್ಯಾಶುವಲ್ ಆಗಿ, ಐ ಮೀನ್ ಕ್ಯಾಶುವಲ್ ಮತ್ತು ಫಾರ್ಮಲ್, ಇನ್ಫಾರ್ಮಲ್ ಆ್ಯಂಡ್ ಫಾರ್ಮಲ್ ನಾನು ಹೇಳಿದ್ನಲ್ಲ. ಸೊ ತುಂಬ ಕ್ಯಾಶುವಲ್ ಆಗಿ ಯಾರು ಯೂಸ್ ಮಾಡಲ್ಲ. ಇನ್ ಫಾರ್ಮಲ್ ಸಿಚುವೇಶನ್ ಹೌ ಡು ಯು ಡೂ, ದೊಡ್ಡ ದೊಡ್ಡ ಮೀಟಿಂಗಲ್ಲಿ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ತುಂಬ ಮರ್ಯಾದೆಪೂರ್ವಕವಾಗಿ ನಾವೇನಾದರೂ ಹೇಳಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಸೇ ಹೌ ಡು ಯು ಡೂ ಅಂತ ಹೇಳ್ಬೋದು. ಅಂದರೆ ಹೌ ಆರ್ ಯು ಅಂತ ಅರ್ಥ. ಅದನ್ನು ಮೈ ನೇಮ್ ಈಸ್ ಅಂತ ಹೇಳೋದು. ಮೈ ನೇಮ್ ಈಸ್ ರಂಜಿತ್. Can take any name. I'd like to introduce myself. I'm. Okay, I'd like to, I would, I apostrophe ed bantu andre I would like to introduce myself. I am yenadru hesaru tagobod. I am Sidhu. Okay, yeah. Let's see. ಈಗ ಇದೆಲ್ಲ ನಾವು ನಮ್ಮನ್ನು ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ಹೇಳಬೇಕು. ಓಕೆ, so hello, my name is Anil. Hi, I'm Kiran. Nice to meet you. I'm Raj. Pleased to meet you. I'm Guru. It's a pleasure. Pleasure ಅಂದರೆ ಸಂತೋಷ. pleasure. So it's an extra ವಿಚಿತ್ರ ಸೌಂಡ್. pleasure ಅಲ್ಲ, pleasure. Okay, it's a pleasure to meet you. I am Ram. May I introduce myself? I am Rakesh. How do you do? My name is Ranjit. I'd like to introduce myself. I'm Sidhu. Okay, you can, ನಿಮ್ಮ ಹೆಸರನ್ನ ನೀವು ಹೇಳಬೇಕು. ನಾವು ಇಲ್ಲಿ ನೋಡಿ, ಇಂಟ್ರೊಡ್ಯೂಸ್ ಅದರ್ಸ್, ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋದು. ನಾವು ಬೇರೆಯವ್ರನ್ನ, ಈಗ ನಮ್ಮ ಫ್ರೆಂಡ್ ಇದ್ದಾನೆ, ನಮ್ಮ ಫ್ರೆಂಡನ್ನ ನಾನು ಇನ್ನೊಬ್ಬ ಫ್ರೆಂಡಿಗೆ ಇಂಟ್ರೊಡ್ಯೂಸ್ ಮಾಡೋದು, ಅಥವಾ ಇನ್ನೊಬ್ಬ ಕೊಲೀಗಿಗೆ ಇಂಟ್ರೊಡ್ಯೂಸ್ ಮಾಡೋದು. ರೈಟ್. ಸೊ ಇಲ್ಲಿ ನೋಡಿ, ರಾಜ್, ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ಅಂದರೆ ನಾನು ನಿನ್ನನ್ನು ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನನಗೆ ಖುಷಿಯಾಗಿದೆ ಅಂತ. ಐ ವುಡ್ ಲೈಕ್ ಯು ಖುಷಿಯಾಗಿದೆ ಅಂತ ಬರೋದಿಲ್ಲ ಸರಿಯಾಗಿ, ಬಟ್ ನಾನು ಅದನ್ನು ಇಚ್ಛೆ ಪಡ್ತೀನಿ ಅಂತಾಗುತ್ತೆ. ಓಕೆ, ಸೊ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ರಾಜ್, ಇಂಟ್ರೊಡ್ಯೂಸ್ ಯು ಟು ಸೀತಾ. ಸೀತಾಳಿಗೆ ನಾನು ನಿನ್ನನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಇಚ್ಛಿಸುತ್ತೇನೆ ಅಂತ ಮೀನಿಂಗ್. ಓಕೆ, ರಾಮ್, ಪ್ಲೀಸ್ ಮೀಟ್ ಮಿಸ್ಟರ್ ಲಕ್ಷ್ಮಣ್. ಓಕೆ, ಸುಮ್ಮನೆ ಹೆಸರುಗಳು. ಯು ಕ್ಯಾನ್ ಆ್ಯಡ್ ಎನಿ ನೇಮ್. ಓಕೆ, ರಾಮ್, ಪ್ಲೀಸ್ ಮೀಟ್ ಮಿಸ್ಟರ್ ಲಕ್ಷ್ಮಣ್. ನಿಮ್ಮ ಫ್ರೆಂಡ್ ರಾಮ್ ಅಂತ ಇರ್ತಾರೆ, ಲಕ್ಷ್ಮಣ್ ಅಂತ ನಿಮ್ಮ ಇನ್ನೊಬ್ಬರು ಫ್ರೆಂಡ್ ಇರ್ತಾರೆ. ರಾಮನ ಕರ್ಕೊಂಡೋಗಿ ಲಕ್ಷ್ಮಣ್ಣಿಗೆ ಇಂಟ್ರೊಡ್ಯೂಸ್ ಮಾಡೋದು ಹೇಗೆ? ರಾಮ್, ಮೀಟ್ ಮಿಸ್ಟರ್ ಲಕ್ಷ್ಮಣ್. ಅವ್ರು ಮಿಸ್ಟರ್, ಯು ಕ್ಯಾನ್, ಫ್ರೆಂಡ್ ಅಂತಾದರೆ ಮಿಸ್ಟರ್ ಹೇಳೋದು ಬೇಡ, ಮೀಟ್ ಮೈ ಫ್ರೆಂಡ್ ಲಕ್ಷ್ಮಣ್ ಅಂತ ಹೇಳ್ಬೋದು. ಅಥವಾ ಮಿಸ್ಟರ್ ಲಕ್ಷ್ಮಣ್ ಅನ್ನೋರು ಅವರು ನಮ್ಮ ಬಾಸ್ ಆಗಿದ್ದರೆ ಅಥವಾ ಕೊಲೀಗಲ್ಲ, ಸ್ವಲ್ಪ ದೊಡ್ಡ ವ್ಯಕ್ತಿ ಆಗಿದ್ದರೆ ಅವರಿಗೆ ನಾವು ಮಿಸ್ಟರ್ ಅಂತ ಹೇಳಬೇಕು. ಶ್ರೀ ಇವ್ರನ್ನ ಮೀಟಾಗಿ, ಶ್ರೀ ಅವ್ರನ್ನ ಮೀಟಾಗಿ ಅಂತ ಕನ್ನಡದಲ್ಲಿ. ಸೊ ರಾಮ್, ಪ್ಲೀಸ್ ಮೀಟ್ ಮಿಸ್ಟರ್ ಲಕ್ಷ್ಮಣ್. ರಾಧಾ, ಐಡ್ ಲೈಕ್ ಯು ಟು ಮೀಟ್ ಮಿಸ್ಟರ್. ಓಕೆ, ಸೊ ರಾಧಾ ಅನ್ನೋ ಒಬ್ಬ ವ್ಯಕ್ತಿ, ನಮ್ಮ ಫ್ರೆಂಡಿಗೆ ನಾವು ಹೇಳೋದು. ರಾಧಾ, ಐ ವುಡ್ ಲೈಕ್ ಯು ಟು ಮೀಟ್ ಮಿಸ್ಟರ್ ಅಂದರೆ, ಮಿಸ್ಟರ್ ಅಂದರೆ ಒಬ್ಬ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿಯನ್ನು ನಾವು ರಾಧಾಳಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದ್ರೆ ರಾಧಾಗೆ ನಾವು ಹೇಳೋದು, ನಾನು ನಿನ್ನನ್ನು ಈ ವ್ಯಕ್ತಿಗೆ ಪರಿಚಯ ಮಾಡಿ ಕೊಡುವುದರಲ್ಲಿ ನನಗೆ ಸಂತೋಷ ಇದೆ ಅಥವಾ ಇಚ್ಛಿಸುತ್ತೇನೆ ಅಂತ ಬರುತ್ತೆ. ಸೊ ರಾಧಾ, ಐ ವುಡ್ ಲೈಕ್ ಯು ಟು ಮೀಟ್ ಮಿಸ್ಟರ್ ರಮೇಶ್. ಓಕೆ, ರಾಧಾ, ಐ ವುಡ್ ಲೈಕ್ ಯು ಟು ಮೀಟ್ ಮಿಸ್ಟರ್ ರಮೇಶ್. ಕಿರಣ್ ನೋಡಿ, ಇನ್ನೊಂದು, ಕಿರಣ್, ಹ್ಯಾವ್ ಯು ಮೆಟ್ ರೂಪಾ. ಅಂದರೆ ರೂಪಾ ಅನ್ನೋರು ನನ್ನ ಫ್ರೆಂಡ್, ಕಿರಣ್ ಅನ್ನೋರು ನನ್ನ ಫ್ರೆಂಡ್, ಬಟ್ ಅವರಿಬ್ಬರು ಮೀಟ್ ಆಗಿರಲ್ಲ. ಆಗ ಇವರಿಬ್ಬರು ನನ್ನ ಕಾಮನ್ ಫ್ರೆಂಡ್, ನಾನು ಅವ್ರನ್ನ ಕೇಳ್ತೀನಿ, ಕಿರಣ್ನ ಕೇಳ್ತೀನಿ ನಾನು, ಕಿರಣ್, ನೀನು ರೂಪಾನ ಮೀಟ್ ಆಗಿದೆಯಾ ಅಂತ. ಸೊ ಆ ಥರ ನಾವು ಇಂಟ್ರೊಡ್ಯೂಸ್ ಮಾಡೋದು, ಹಾಗೂ ಇಂಟ್ರೊಡ್ಯೂಸ್ ಮಾಡೋದು. ಕಿರಣ್, ಹ್ಯಾವ್ ಯು ಮೆಟ್ ರೂಪಾ.
ನೀನು ರೂಪಾಳನ್ನು ಮೀಟ್ ಆಗಿದೆಯಾ ಅಂತ ಕೇಳೋದನ್ನು ನಾವು ಇಂಟ್ರೊಡಕ್ಷನ್ ಮೂಲಕನೇ ಹೇಳ್ತೀವಿ. ರೂಪಾನ ಮೀಟ್ ಆಗಿದ್ದೇನೆ, ರೂಪ ಅನ್ನೋರು ಗೊತ್ತಾ ನಿನಗೆ, ಹ್ಯಾವ್ ಯು ಮೆಟ್? ಗೊತ್ತಿಲ್ಲ, ಓಕೆ, ಆಮೇಲೆ ಇಂಟ್ರೊಡ್ಯೂಸ್ ಮಾಡೋದು. ಸೊ ರೂಪಾ ಶಿ ಈಸ್ ಮೈ ಕ್ಲಾಸ್ಮೇಟ್, ಕಿರಣ್ ದಿಸ್ ಇಸ್ ರೂಪಾ ಆ್ಯಂಡ್ ರೂಪಾ ದಿಸ್ ಇಸ್ ಕಿರಣ್ ಅಂತ ಆ ಥರ ಇಂಟ್ರೊಡ್ಯೂಸ್ ಮಾಡೋದು. ರೈಟ್. ನೆಕ್ಸ್ಟ್, ಗಣೇಶ್ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಶಿವ. ನೋಡಿ, ಗಣೇಶ್ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಶಿವ. ಓಕೆ, ಇಲ್ಲಿ ನೋಡಿ, ಗಣೇಶಿಗೂ ಶಿವಾಗೂ ಏನು ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ಸುಮ್ಮನೆ ಒಂದು ಹೆಸರು ತೊಗೊಂಡಿದ್ದೀನಿ ಅಷ್ಟೇ. ಗಣೇಶ್ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಶಿವ ಅಂದರೆ ಗಣೇಶ್ ನಿನ್ನನ್ನು ನಾನು ಶಿವನಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡಲು ನನಗೆ ಅನುಮತಿ ಕೊಡು ಅಂತಾಗುತ್ತೆ. ಇಲ್ಲಿ ಲೆಟ್ ಮೀ ಅಂತಾಗುತ್ತೆ. ಬಟ್ ಅಷ್ಟು ತುಂಬ ಇದೇನು ಫಾರ್ಮಲ್ ಆಗಿಲ್ಲ. ಲೆಟ್ ಮೀ ಇಂಟ್ರೊಡ್ಯೂಸ್ ಅಂದರೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಥವಾ ನಾನು ಮಾಡ್ತೀನಿ. ಲೆಟ್ ಮೀ ಡೂ ಇಟ್, ನಾನು ಮಾಡ್ತೀನಿ ಬಿಡಿ ಅಂತ ಹೇಳಿ. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್. ಓಕೆ, ಸೊ ಗಣೇಶ್ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಶಿವ. ಗಣೇಶ್ ನಾನು ನಿನ್ನನ್ನು ಶಿವನಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಮಾಡ್ತೀನಿ. ಓಕೆ, ಮಾಡೋಕ್ಕೆ ನನಗೆ ಅನುಮತಿ ಕೊಡುವಂಥ ಸಮಥಿಂಗ್ ಲೈಕ್ ದ್ಯಾಟ್. ರೈಟ್. ನಾವು ಶಿವ ಇನ್ನೊಂದು ನೋಡಿ, ಶಿವ ದಿಸ್ ಈಸ್ ಲೀಲಾ, ಲೀಲಾ ದಿಸ್ ಈಸ್ ಶಿವ. ಶಿವನಿಗೂ ಲೀಲನಿಗೂ ಏನು ಇಂಟ್ರೊಡಕ್ಷನು ಬೇಡ. ಸ್ಟಿಲ್ ನೋಡಿ, ಸೊ ಇಲ್ಲಿ ನೋಡಿ ಇಷ್ಟೆಲ್ಲ ಟೈಪ್ಸ್ ಇದೆ ಹೇಳಲಿಕ್ಕೆ. ಇದರಲ್ಲಿ ಯಾವುದಾದ್ರೂ ಒಂದು ಇದನ್ನು ಹೇಳಿದ್ರೆ ಆಯಿತು ನೀವು. ಓಕೆ, ಸಿಂಪಲ್ ಆಗಿ ಹೇಳ್ಬೋದು. ದೀಸ್ ಆರ್ ವೆರಿ ಫಾರ್ಮಲ್ ಅಂತ ಏನಿಲ್ಲ, ಕ್ಯಾಶುವಲ್ ಆಗಿಯೂ ತುಂಬ ಕ್ಯಾಶುವಲ್ ಆಗಿ ಏನೂ ಇಲ್ಲ. somewhere between formal, informal and formal. Okay, these are simple words, simple phrases, simple sentences to introduce yourself or introduce to someone or someone to someone. All right. Okay, so see, Raj, I'd like to introduce you to. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಗಮನಿಸಿ. introduce you to ಅಂತ ಬರುತ್ತೆ. ಇಲ್ಲಿ ರಾಧಾ I would like you ಇಲ್ಲಿದೆ ನೋಡಿ, introduce you to. I would like ಯು ಟು ಮೀಟ್. ಫಸ್ಟು ಇಂಟ್ರೊಡ್ಯೂಸ್ ಅಂತಿದೆ, ಇಲ್ಲಿ ಮೀಟ್ ಅಂತ ಹಾಕ್ಕೊಂಡಿದ್ದೀವಿ. ಸೊ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ರಾಧಾ ಐ ವುಡ್ ಲೈಕ್ ಯು ಟು ಮೀಟ್, ರಾಧಾ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು. ಸೊ ಈ ಥರ ಬರುತ್ತೆ. ಓಕೆ, ಅಲ್ಲಿ ಟು 2-3 ಬರುತ್ತೆ, ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ದಟ್ ಇಸ್ ವೆರಿ ಸಿಂಪಲ್. ನಾವು ಓಕೆ, ಸೊ ರಾಧಾ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ಸೀತಾ. ರಾಮ್ ಪ್ಲೀಸ್ ಮೀಟ್ ಮಿಸ್ಟರ್ ಲಕ್ಷ್ಮಣ್. ರಾಧಾ ಐ ವುಡ್ ಲೈಕ್ ಯು ಟು ಮೀಟ್ ಮಿಸ್ಟರ್ ರಾಮೇಶ್. ಕಿರಣ್ ಹ್ಯಾವ್ ಯು ಮೆಟ್ ರೂಪಾ. ಗಣೇಶ್ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಶಿವ ಆ್ಯಂಡ್ ಶಿವ ದಿಸ್ ಈಸ್ ಲೀಲಾ. ಓಕೆ, ನೋಡಿ ಇಲ್ಲಿ ಶಿವ ದಿಸ್ ಈಸ್ ಲೀಲಾ, ಲೀಲಾ ದಿಸ್ ಈಸ್ ಶಿವ. ದಿಸ್ ಅಂದರೆ ಇದು ಅಂತಲ್ವಾ. ಸೊ ನಾವು ಒಬ್ಬರನ್ನ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ಐ ಥಿಂಕ್ ವಿ ಯೂಸ್ ಇದು ಯಾರು ಗೊತ್ತಾ, ಸೊ ಇದು ಯಾರು ಗೊತ್ತಾ ಅಂತಲೂ ಕೇಳ್ತೀವಿ, ಇವ್ರು ಯಾರು ಗೊತ್ತಾ ಅಂತಲೂ ಕೇಳ್ತೀವಿ. ಅಲ್ಲಿ ಇದು ಅಂದದ ಮಟ್ಟಿಗೆ ಅದು ವಸ್ತು ಆಗಲಿ ಪ್ರಾಣಿ ಆಗಲಿ ಅಂತ ಏನೂ ಬರೋದಿಲ್ಲ. ಸೊ ಇದು ಯಾರು ಗೊತ್ತಾ ಅಥವಾ ಇವ್ರು ಯಾರು ಗೊತ್ತಾ, ಹಾಗೆ ಶಿವ ಇದು ಲೀಲಾ, ಲೀಲಾ ಇದು ಶಿವ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆಲ್ರೈಟ್. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ದೀಸ್ ಆರ್ ವೆರಿ ಸಿಂಪಲ್ ಫ್ರೇಸಸ್. ಸಿಂಪಲ್ ಫ್ರೇಸಸ್ಸನ್ನು ನಾವು ಎಷ್ಟು ಕಲಿತೀವಿ ಅಷ್ಟು ಫ್ಲೂಯೆಂಟ್ ಆಗುತ್ತೆ ನಮ್ಮದು ಇಂಗ್ಲೀಷ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ನಾನು ಒಂದು ಟಾಪಿಕನ್ನು ತೊಗೊಂಡು ನಿಮಗೆ ಸೆಂಟೆನ್ಸಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತೀನಿ. ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಕೊಡಿ ಅಫ್ಕೋರ್ಸ್. ಆ್ಯಂಡ್ ಇನ್ನೇನು ಮಾಡಬೇಕು, ಎಸ್ ಕೋರ್ಸ್ ಶೇರ್ ಮಾಡಿ. ನೆಕ್ಸ್ಟ್ ಆಮೇಲೆ ಇನ್ನೊಂದೇನೋ ಇದೆಯಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.